ಎಲ್ಲಾ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆ ಎಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಒಂದು ವೇಳೆ ಲೋಕದಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದೀಯಾ? ನೀನು ಲೋಕದಲ್ಲಿ ತುಳಿತಕ್ಕೆ ಒಳಗಾಗಿದ್ದೀಯಾ? ಲೋಕದಲ್ಲಿ ನೀನು ಸಿಗಬೇಕಾದ ನ್ಯಾಯವನ್ನ ಸಿಗದ ಹಾಗೆ ನೀನು ಅನ್ಯಾಯಕ್ಕೆ ಒಳಗಾಗಿದ್ದೀಯಾ? ನೀನು ಪ್ರೀತಿ ವಂಚಿತಳು ಆಗಿದ್ದೀಯಾ? ನಿನಗೆ ಆಗಬೇಕಾದ ನ್ಯಾಯಕ್ಕೆ ವಂಚಿತಳು ಆಗಿದ್ದೀರಾ? ನೀವೊಂದು ವೇಳೆ ಇವತ್ತು ವಂಚಿಸಲ್ಪಟ್ಟದ್ದಾದ್ರೆ, ನೀವೊಂದು ವೇಳೆ ಇವತ್ತು ತಿರಸ್ಕರಿಸಲ್ಪಟ್ಟದ್ದಾದ್ರೆ, ಈ ಸಂದೇಶ ನಿಮಗೆ ಆಗಿರುವಂಥದ್ದಾಗಿದೆ. ಪ್ರಿಯ ದೇವ ಮಗುವೆ, ನಿಮ್ಮ ಜೀವಿತದಲ್ಲಿ ಆಗಬೇಕಾದ ಕಾರ್ಯಗಳು ಆಗದ ಹಾಗೆ, ನಿಮ್ಮ ಜೀವಿತದಲ್ಲಿ ಆಗಬೇಕಾದ ಸಂಗತಿಗಳು ಸಿಗಬೇಕಾದ ಸಂಗತಿಗಳು ಸಿಗದ ಹಾಗೆ ನೀವೊಂದು ವೇಳೆ ವಂಚಿತರಾಗಿದ್ದೀರಾ. ವಂಚಿತರಾಗಿ ನೀವಿರುವುದಾದ್ರೆ, ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಒಂದು ವೇಳೆ ನಿನಗೆ ಅನ್ಯಾಯ ಮಾಡುವಂತ ವ್ಯಕ್ತಿ ಬಲಿಷ್ಠನಾಗಿರಬಹುದು, ಒಂದು ವೇಳೆ ನಿನಗೆ ಅನ್ಯಾಯ ಮಾಡುವಂತ ವ್ಯಕ್ತಿ ಅಧಿಕಾರವುಳ್ಳವನಾಗಿರಬಹುದು, ಒಂದು ವೇಳೆ ನಿನಗೆ ಅನ್ಯಾಯ ಮಾಡುವಂತ ವ್ಯಕ್ತಿ ಲೋಕದ ಹಣವಂತನಾಗಿರಬಹುದು, ಲೋಕದ ಬಲಿಷ್ಠರು ನಿನ್ನನ್ನು ಒಂದು ವೇಳೆ ನಿನಗೆ ಅನ್ಯಾಯ ಮಾಡ್ತಿರ್ಬೋದು, ಇವರು ನಿನಗೆ ಬಹಳವಾದ ಮೋಸ ಮಾಡ್ತಿರ್ಬೋದು, ಅಧಿಕಾರವುಳ್ಳವನು ನಿನಗೆ ಮೋಸ ಮಾಡ್ತಿರ್ಬೋದು, ಹಣವುಳ್ಳವನು ನಿನಗೆ ಅನ್ಯಾಯ ಮಾಡ್ತಿರ್ಬೋದು, ಜ್ಞಾನವುಳ್ಳವನು ನಿನಗೆ ಅನ್ಯಾಯ ಮಾಡ್ತಿರ್ಬೋದು, ಅಧಿಕಾರದಲ್ಲಿರುವಂಥವನು, ಬಲವುಳ್ಳವನು, ಆಸ್ತಿ ಉಳ್ಳವನು, ಹಣವುಳ್ಳವನು ನಿನಗೆ ಅನ್ಯಾಯ ಮಾಡ್ತಿರ್ಬೋದು. ಆದ್ರೆ ಇವರನ್ನ ಎದುರಿಸಲಿಕ್ಕೆ ಆಗದೆ ನನ್ನ ಜೀವನ ಯಾಕೆ ಹೀಗಿದೆ, ನಾನು ಇವರನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ವಲ್ಲ, ನನಗೆ ಸಿಗಬೇಕಾದ ನ್ಯಾಯ ಸಿಗ್ತಾ ಇಲ್ಲ ಎಂಬುದಾಗಿ ನೀನು ಕೊರಗ್ತಾ ಇದೆಯಾ, ನೀನು ಗೋಳಾಡ್ತಾ ಇದೆಯಾ, ನೀನು ಕಣ್ಣೀರಿಡ್ತಾ ಇದೆಯಾ? ದೇವರೇ, ನನಗೆ ಯಾವಾಗ ನನ್ನ ನ್ಯಾಯ ಸಿಗ್ತದೆ ಎಂಬುದಾಗಿ ನೀನು ಕೂಗ್ತಾ ಇದೆಯಾ? ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ನೀನು ಮತ್ತು ನಾನು ಇಂದು ನಾವು ಧೈರ್ಯವಾಗಿ ಇರಬಹುದಾಗಿದೆ. ಇಂದು ನೀನು ಮತ್ತು ನಾವು ಬಲವುಳ್ಳವರಾಗಿರಬಹುದಾಗಿದೆ. ಹೇಗೆ? ಬೈಬಲ್ ವಾಕ್ಯ ಹೇಳ್ತದೆ, ರೋಮ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನದಲ್ಲಿ, ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಯೇಸು ಕ್ರಿಸ್ತ ನಂಬುವುದಕ್ಕಿಂತ ಮೊದಲು ನೀನು ಮತ್ತು ನಾನು ದೇವರನ್ನ ನಂಬದವರು, ದೇವರಿಲ್ಲದವರು ಆಗಿದ್ವಿ. ಬರೀ ಅಷ್ಟು ಮಾತ್ರವಲ್ಲ, ನಾವು ಸೈತಾನ ಮಾರ್ಗದಲ್ಲಿ ನಡೆದು ಸೈತಾನ ಚಿತ್ತಾನುಸಾರವಾಗಿ ಜೀವಿಸಿ ನಾವು ದೇವರ ಕೋಪಕ್ಕೆ ಒಳಗಾಗಿದ್ದೀವಿ. ಆದ್ರೆ ಈಗ ಹಾಗಿಲ್ಲ. ನಾವು ಯೇಸು ಕ್ರಿಸ್ತನ ಮೇಲನ ನಂಬಿಕೆಗೆ ಬಂದಾಗ ಎಲ್ಲ ಬದಲಾಗಿದೆ. ನಾವು ದೇವರಿಲ್ಲದವರು, ದೇವರ ನಂಬದೇ ಇರುವಂತವರು, ಸೈತಾನ ಅನುಸರಿಸುವಂತವರು, ದೇವರ ಶಿಕ್ಷೆಗೆ ಒಳಗಾದವರಲ್ಲ. ಈಗ ನಾವೇನಾಗಿದ್ದೇವೆ ಗೊತ್ತಾ? ದೇವರನ್ನ ನಂಬುವವರಾಗಿದ್ದೇವೆ. ದೇವರನ್ನ ನಂಬುವವರು ಮಾತ್ರವಲ್ಲ, ಈಗ ನಾವು ರಕ್ಷಣೆ ಹೊಂದಿದವರಾಗಿ ದೇವರ ಆ ಭಯಂಕರವಾದ ಕೋಪ ಶಿಕ್ಷೆಯಿಂದ ನಾವು ತಪ್ಪಿಸಲ್ಪಟ್ಟವರಾಗಿದ್ದೇವೆ. ಬರ ಅಷ್ಟು ಮಾತ್ರವಲ್ಲ, ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ನಾವು ಆತನ ಮಕ್ಕಳಾಗಿದ್ದೇವೆ. ಈಗ ಆತ ನಮ್ಮ ಸಂಗಡ ಇರುವವನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದ 20ನೇ ವಚನದ ಪ್ರಕಾರ ಆತ ನಮ್ಮ ಸಂಗಡ ಇರುವವನಾಗಿದ್ದಾನೆ. ಈಗ ಆತನು ನಿನ್ನ ಪಕ್ಷ, ನನ್ನ ಪಕ್ಷವಾಗಿರುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ನಿನ್ನ ವಿರೋಧಿಗಳು ಎಷ್ಟೇ ಬಲಿಷ್ಠರಾಗಿರಬಹುದು, ನಿನ್ನ ಅನ್ಯಾಯಕ್ಕೆ ಕಾರಣವಾದಂಥ ವ್ಯಕ್ತಿಗಳು ಜ್ಞಾನಿಗಳಾಗಿರಬಹುದು, ನಿನಗೆ ಅನ್ಯಾಯ ಮಾಡುವಂಥವರು, ನಿನ್ನನ್ನು ತುಳಿಯುವಂಥವರು ಶ್ರೇಷ್ಠರಾಗಿರಬಹುದು, ನಿನ್ನನ್ನು ತುಳಿಯುವಂಥವರು, ನೀನು ಎದ್ದೇಳದಾಗಿ ಮಾಡುವಂಥವರು, ನಿನಗೆ ಸಿಗಬೇಕಾದ ನ್ಯಾಯ ಸಿಗದಂತೆ ಮಾಡುವಂಥ ವ್ಯಕ್ತಿಗಳು ಜ್ಞಾನಿಗಳು, ಹಣ ಉಳ್ಳವರು, ಆಸ್ತಿ ಉಳ್ಳವರು, ಏನುಳ್ಳವರು ಬೇಕಾದರೂ ಆಗಿರಬಹುದು. ಆದರೆ ಇಂದು ದೇವರು ನಿನ್ನ ಪಕ್ಷ ಇರುವವನಾಗಿದ್ದಾನೆ. ರೋಮ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನದ ಪ್ರಕಾರವಾಗಿ ದೇವರು ನಿನ್ನ ಸಂಗಡ ಇರುವವನಾಗಿದ್ದಾನೆ. ದೇವರು ನಿನ್ನ ಸಂಗಡ ಇರುವವನಾಗಿದ್ದಾನೆ. ದೇವರು ನಿನ್ನ ಸಂಗಡ ಇರುವವನಾಗಿದ್ದಾನೆ. ನೀನು ಮತ್ತು ನಾನು ಎಷ್ಟೇ ತುಳಿತಕ್ಕೆ ಒಳಗಾಗಿರಬಹುದು, ಎಷ್ಟೇ ಅನ್ಯಾಯಕ್ಕೆ ಒಳಗಾಗಿರಬಹುದು, ನಮಗೆ ಸಿಗಬೇಕಾದ ನ್ಯಾಯ ಸಿಗದೇ ಇರಬಹುದು, ನಾವು ಇಂದು ಆ ರೀತಿಯಲ್ಲಿ ಇರಬೇಕಾದವರಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷವಾಗಿ ನಮ್ಮ ದೇವರಿದ್ದಾನೆ. ಸೋಲ್ಬೇಡ ಪ್ರಿಯ ದೇವ ಮಗುವೆ, ನಿನ್ನ ಪಕ್ಷವಾಗಿ ನಿನ್ನ ದೇವರಿದ್ದಾನೆ. ಧೈರ್ಯವಾಗಿ ನಿಂತ್ಕೋ ಪ್ರಿಯ ದೇವ ಮಗುವೆ. ದೇವರು ನಿನ್ನ ಪಕ್ಷವಾಗಿದ್ದಾನೆ. ದೇವರು ನಿನಗೆ ಸಹಾಯ ಮಾಡುವವನಾಗಿದ್ದಾನೆ. ದೇವರು ನಿನ್ನ ಸಹಾಯಕನಾಗಿ ನಿಂತ್ಕೊಂಡು ನಿನ್ನ ಪಕ್ಷವಾಗಿ ನಿನ್ನ ಶತ್ರುಗಳ ಮೇಲೆ ಯುದ್ಧ ಮಾಡುವವನಾಗಿದ್ದಾನೆ. ಕೋಟೆ ಕೊತ್ತಲುಗಳನ್ನ ಮುರಿದು ಹಾಕುವವನಾಗಿದ್ದಾನೆ. ಎಲ್ಲ ದಿನ್ನೆಗಳನ್ನ
ಬೆಟ್ಟ ಗುಡ್ಡಗಳನ್ನು ಸಮ ಮಾಡುವವನಾಗಿದ್ದಾನೆ. ಎಲ್ಲ ಕೆಂಪು ಸಮುದ್ರಗಳನ್ನು ವಿಭಾಗಿಸುವವನಾಗಿದ್ದಾನೆ. ಯೋರ್ದಾನ್ ನದಿಗಳನ್ನು ಒಡೆದು ಹಾಕುವವನಾಗಿದ್ದಾನೆ. ಆತನು ಅಗಾಧವಾದ ನೀರಿನ ಜಲಗಳ ಮಧ್ಯದಿಂದ ನಿನ್ನ ತೆಗೆಯುವವನಾಗಿದ್ದಾನೆ. ಬೆಂಕಿ ಕುಂಡಗಳಿಂದ ಹೊರ ತರುವವನಾಗಿದ್ದಾನೆ. ಸಿಂಹದ ಗವಿಗಳಿಂದ ಹೊರ ತರುವವನಾಗಿದ್ದಾನೆ. ಆತನು ನಿನ್ನ ಪಕ್ಷವಾಗಿದ್ದಾನೆ. ನಿನ್ನ ಪಕ್ಷವಾಗಿರೋದಕ್ಕೆ ಧೈರ್ಯ ತಕ್ಕೋ, ಧೈರ್ಯವಾಗಿ ನಿತ್ಕೋ, ಬಲವಾಗಿ ನಿತ್ಕೋ. ನನ್ನ ದೇವ ನನ್ನ ಪಕ್ಷವಾಗಿದ್ದ, ನಾನು ಭಯಪಡಲ್ಲ, ನಾನು ಸೋಲಲ್ಲ. ನಾನು ನನ್ನ ಶತ್ರುವನ್ನ ತುಳಿತಾನೆ, ನನ್ನ ಶತ್ರುವನ್ನ ಎದುರಿಸ್ತೇನೆ. ನನಗೆ ಅನ್ಯಾಯ ಮಾಡಬೇಕೆಂಬುದಾಗಿ ಪಣ ತೊಟ್ಟವರು ನನ್ನ ಮುಂದೆ ಬೀಳುವರೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬು. ದೇವರು ನಿನ್ನನ್ನು ಆಶೀರ್ವದಿಸಿ ಅವರ ಮುಂದೆ ಬಲವಾಗಿ ನಿಲ್ಲಿಸುವವನಾಗಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ, ನೀನು ನಮ್ಮ ಪಕ್ಷವಾಗಿದ್ಕೊಂಡು ನಮಗೆ ಸಹಾಯ ಮಾಡ್ತೀನೆಂಬುದಾಗಿ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಯಾರೆಲ್ಲ ಕರ್ತನೆ ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅಪ್ಪ ಕರ್ತನೆ, ಯಾವ ಸಹಾಯವಿಲ್ಲದೆ ಇದ್ದಾರೋ ಆ ಜನರಿಗೆ ನಿನ್ನ ಬಲವನ್ನು ಕೊಡು, ನಿನ್ನ ಧೈರ್ಯವನ್ನು ಕೊಡು, ಜಯವನ್ನು ಕೊಡು. ಶತ್ರುಗಳ ಮುಂದೆ ಕರ್ತನೆ ಬಲವಾಗಿ ನಿಲ್ಲುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು, ಆಶೀರ್ವದಿಸು, ಅಭಿವೃದ್ಧಿಪಡಿಸು. ನಿನ್ನ ಕೃಪೆ ಉಳ್ಳ ಕರದಲ್ಲಿ ನಡೆಸಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.